ಟೈಮ್ಸ್ ಆಫ್ ಕರ್ನಾಟಕ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಮು ಅರ್ಕೇರಿ. ಇವತ್ತು ಕನ್ನಡಿಗರು ಖುಷಿ ಪಡುವ ದಿನ. ಸಾವಿರಾರು ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಗೆ ಬೂಕರ್ ಅಂತಾರಾಷ್ಟ್ರೀಯ ಪ್ರಶಸ್ತಿ ಒಲಿದು ಬಂದಿದೆ. ಇದೇ ಮೊದಲ ಬಾರಿಗೆ ಕನ್ನಡದ ಕೃತಿಗೆ ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿ ಲಭಿಸಿದೆ. 2025ರ ಬೂಕರ್ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪ್ರಕಟಗೊಂಡಿದ್ದು, ಕನ್ನಡದ ಪ್ರಸಿದ್ಧ ಸಾಹಿತಿ ಭಾನು ಮುಸ್ತಕ್ ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. The winner of the International Booker Prize 2025 is Heart Lamp by Banu Mushtaq, translated by Deepa Basti. ಭಾನು ಮುಸ್ತಕ್ ಅವರ ಹಸೀನಾ ಮತ್ತು ಇತರೆ ಕಥೆಗಳು ಕೃತಿಗೆ ಈ ಗೌರವ ಲಭಿಸಿದ್ದು, ಈ ಕೃತಿಯನ್ನು ಹಾರ್ಟ್ ಲ್ಯಾಂಪ್ ಎಂಬ ಶೀರ್ಷಿಕೆಯಡಿ ಇಂಗ್ಲಿಷ್ಗೆ ಅನುವಾದಗೊಳಿಸಲಾಗಿತ್ತು. 1990ರಿಂದ 2023ರ ನಡುವೆ ಪ್ರಕಟವಾದ ಭಾನು ಮುಸ್ತಕ್ ಅವರ ವಿವಿಧ ಕಥಾ ಸಂಕಲನಗಳ ಆಯ್ದ 12 ಕಥೆಗಳನ್ನು ದೀಪಾ ಬಸ್ತಿಯವರು ಇಂಗ್ಲಿಷ್ಗೆ ಅನುವಾದಗೊಳಿಸಿದ್ದರು. ಲಂಡನ್ನಿನ ಟೇಟ್ ಮಾಡರ್ನ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಧಿಕೃತವಾಗಿ ಈ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ. 2025ರ ಬೂಕರ್ ಪ್ರಶಸ್ತಿ ಅಖಾಡದಲ್ಲಿ ಪ್ರಪಂಚದ ಇತರೆ ಭಾಷೆಗಳ ಕೃತಿಗಳು ಕೂಡ ಸ್ಪರ್ಧೆಯಲ್ಲಿದ್ದವು. ಅಂತಿಮ ಹಂತದಲ್ಲಿ ಜಪಾನ್, ಡ್ಯಾನಿಷ್ ಹಾಗೂ ಇಟಾಲಿಯನ್ ಭಾಷೆಗಳ ತಲಾ ಒಂದು ಕೃತಿ, ಫ್ರೆಂಚ್ ಭಾಷೆಯಿಂದ ಅನುವಾದಗೊಂಡಿದ್ದ 2 ಕೃತಿಗಳು ಕನ್ನಡದ ಈ ಕೃತಿಯೊಂದಿಗೆ ಸ್ಪರ್ಧೆ ನಡೆಸಿದ್ದು, ಅಂತಿಮವಾಗಿ ಈ ವರ್ಷದ ಪ್ರಶಸ್ತಿ ಕನ್ನಡಕ್ಕೆ ಒಲಿದು ಬಂದಿದ್ದು, ಹಸೀನಾ ಮತ್ತು ಇತರೆ ಕಥೆಗಳು ಅಥವಾ ಹಾರ್ಟ್ ಲ್ಯಾಂಪ್ ಕೃತಿ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ. ಭಾನು ಮುಸ್ತಕ್ ಅವರ ಈ ಸಾಧನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಟ್ವೀಟ್ ಮಾಡುವ ಮೂಲಕ ಅಭಿನಂದನೆಯನ್ನು ತಿಳಿಸಿದ್ದಾರೆ. ಅಂತಾರಾಷ್ಟ್ರೀಯ ಬೂಕರ್ ಸಾಹಿತ್ಯ ಪ್ರಶಸ್ತಿ ಪುರಸ್ಕೃತರಾಗಿರುವ ಕನ್ನಡದ ಹೆಮ್ಮೆಯ ಲೇಖಕಿ ಭಾನು ಮುಸ್ತಕ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಇದು ಕನ್ನಡಿಗ ಮತ್ತು ಕರ್ನಾಟಕ ಸಂಭ್ರಮಿಸುವ ಹೊತ್ತು. ಈ ನೆಲದ ಸೌಹಾರ್ದತೆ, ಜಾತ್ಯತೀತತೆ ಮತ್ತು ಸೋದರತ್ವದ ನಿಜ ಮೌಲ್ಯಗಳನ್ನು ಮೈಗೂಡಿಸಿಕೊಂಡು ಬರೆಯುತ್ತಿರುವ ಭಾನು ಮುಸ್ತಕ್ ಅವರು ಕನ್ನಡದ ಹಿರಿಮೆಯ ಬಾವುಟವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರಿಸಿ ನಮಗೆಲ್ಲ ಗೌರವ ತಂದುಕೊಟ್ಟಿದ್ದಾರೆ. ಅವರನ್ನು ಇನ್ನಷ್ಟು ಕಾಲ ಸತ್ವಯುತವಾಗಿ ಬರೆಯುತ್ತಾ ಕನ್ನಡದ ಕಂಪನ್ನು ಜಗದಗಲಕ್ಕೆ ಪಸರಿಸುತ್ತಾ ಇರಲಿ ಎಂದು ಹಾರೈಸುತ್ತೇನೆ. ಬೂಕರ್ ಪ್ರಶಸ್ತಿಗೆ ಭಾಜನರಾಗಿರುವ ಅವರ ಕೃತಿ ಹೃದಯ ದೀಪವನ್ನು ಇಂಗ್ಲಿಷ್ಗೆ ಅನುವಾದಗೊಳಿಸಿರುವ ಪ್ರತಿಭಾವಂತ ಲೇಖಕಿ ದೀಪಾ ಬಸ್ತಿ ಅವರಿಗೂ ಕನ್ನಡಿಗರೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದಿದ್ದಾರೆ. ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಕೂಡ ಭಾನು ಮುಸ್ತಕ್ ಅವರ ಸಾಧನೆಗೆ ಅಭಿನಂದಿಸಿದ್ದಾರೆ. ಹಾರ್ಟ್ ಲ್ಯಾಂಪ್ ಕೃತಿಗೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಬಂದಿರುವುದು ಕನ್ನಡ ಸಾಹಿತ್ಯ ಲೋಕಕ್ಕೆ ಮತ್ತು ಭಾರತಕ್ಕೆ ಒಂದು ಐತಿಹಾಸಿಕ ಕ್ಷಣವಾಗಿದೆ. ಸಮಾಜದ ಅಂಚಿನಲ್ಲಿರುವವರ ಕಥೆಯನ್ನು ಹೃದಯಸ್ಪರ್ಶಿಯಾಗಿ ಮುಟ್ಟಿಸುವ ಕಾರ್ಯ ಜಗತ್ತನ್ನು ಕದಲಿಸಬಲ್ಲದು ಎಂಬುದಕ್ಕೆ ಇದೊಂದು ಉತ್ತಮ ನಿದರ್ಶನವಾಗಿದೆ ಎಂದು ಎಕ್ಸ್ನಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಪ್ರಶಸ್ತಿಯು 50,000 ಪೌಂಡ್ ಅಂದರೆ ಭಾರತದ ರೂಪಾಯಿಗಳಲ್ಲಿ 57.28 ಲಕ್ಷದ ನಗದನ್ನು ಒಳಗೊಂಡಿದೆ. ಮುಸ್ಲಿಂ ಸಮುದಾಯದ ಬಾಲಕಿಯರು ಹಾಗೂ ಹೆಣ್ಣು ಮಕ್ಕಳ ದೈನಂದಿನ ಬದುಕು ಈ ಕಥೆಗಳ ಕಥಾವಸ್ತುವಾಗಿದೆ. ಟೇಟ್ ಮಾಡರ್ನ್ನಲ್ಲಿ ನಡೆದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಸಮಾರಂಭದಲ್ಲಿ ಮಾತನಾಡಿದ ಭಾನು ಮುಸ್ತಕ್ ಅವರು, ವೈವಿಧ್ಯತೆಗೆ ದೊರೆತ ಗೆಲುವು, ಯಾವುದನ್ನು ಸಣ್ಣದು ಎಂದು ತಿಳಿಯಬೇಡಿ. ಪ್ರತಿ ಎಳೆಯೂ ಕಥೆಯ ಭಾರವನ್ನು ಹೊಂದಿರುತ್ತದೆ. ಇದರಿಂದಲೇ ಈ ಅದ್ಭುತವಾದ ಪುಸ್ತಕ ಸಿದ್ಧವಾಯಿತು ಎಂದು ಹೇಳಿದ್ದಾರೆ. I am happy for the entire world, which is full of diversity and inclusiveness. I am happy for myself and my translator Deepa Basti. This is more than a personal achievement. It is an affirmation that we as individuals and as a global community can thrive when we embrace diversity, celebrate our differences and uplift one another. This book is my love letter to the idea that no story is local, that a tale born under a banyan tree in my village can cast shadows as far as this stage tonight. To every reader who journeyed with me, you have made my Kannada language a shared home. It is a language that sings of resilience and nuance. To write in Kannada is to inherit a legacy of cosmic wonder and earthly wisdom. This book was born from the belief that no story is ever small, that in the tapestry of human experience, every thread holds the weight of the whole. In a world that often tries to divide us, literature remains one of the lost sacred spaces where we can live inside each other's minds, if only for a few pages. To every reader who trusted me with their time, thank you for letting my words wander into your heart.
ಕೃತಿಯನ್ನು ಇಂಗ್ಲಿಷ್ಗೆ ಅನುವಾದ ಮಾಡಿರುವ ದೀಪಾ ಬಸ್ತಿಯವರು ಮಡಿಕೇರಿ ಮೂಲದವರಾಗಿದ್ದಾರೆ. ಬಾನು ಮುಸ್ತಕ್ ಹಾಸನ ಮೂಲದವರು. ಈ ಕೃತಿಗೆ ದೊರೆತ ಪ್ರಶಸ್ತಿಯಿಂದಾಗಿ ಕನ್ನಡ ಸಾಹಿತ್ಯಕ್ಕೆ ವಿಶ್ವವೇದಿಕೆಯಲ್ಲಿ ಮಹತ್ವದ ಸ್ಥಾನ ದೊರೆತಿದೆ. ಬೂಕರ್ ಪ್ರಶಸ್ತಿ ನೀಡುವಾಗ ನಿಯಮದಂತೆ ಬಹುಮಾನದ ಹಣವನ್ನು ಲೇಖಕರು ಮತ್ತು ಅನುವಾದಕರ ನಡುವೆ ಸಮಾನವಾಗಿ ಹಂಚಿಕೆ ಮಾಡಲಾಗುತ್ತದೆ. ಅದರಂತೆ ಪ್ರಶಸ್ತಿ ಮೊತ್ತವನ್ನು ದೀಪಾ ಬಸ್ತಿ ಹಾಗೂ ಬಾನು ಮುಸ್ತಕ್ ಅವರಿಗೆ ಸಮಾನವಾಗಿ ನೀಡಲಾಗುತ್ತದೆ. ಎಲ್ರಿಗೂ ನಮಸ್ಕಾರ. Hello everyone. The story of the world, if you really think about it, is a history of erasures. It is characterized by the effacement of women's triumphs and the furtive rubbing away of collective memory of how women and those on the many margins of this world live and love. This prize is a small win in a long ongoing battle against such violences. Elsewhere, there is erasure in the media and people's understanding of works of literature, of translators, and the work we do to bring what would otherwise be unread, uncelebrated texts to new and very different sets of readers. Which is why it is so heartening that the International Booker celebrates and places both writers and writer translators on the same page, so to speak. Thank you first and foremost to the International Booker judges for loving these stories and my translation of them. And what a win this is for my beautiful language. Jainina holeyo halina maleyo sudheyo kannada savinudiyo goes a song in Kannada. It calls the Kannada language a river of honey, a rain of milk, and compares it to sweet ambrosia. Kannada is one of the oldest languages on earth, and I'm ecstatic that this will hopefully lead to a greater interest in reading and writing and translating more and from the language, and by extension from and into the magical languages we have in South Asia. ಬೂಕರ್ ಪ್ರಶಸ್ತಿಯು 1969ರಿಂದ ಆರಂಭವಾಯಿತು. 1969ರಿಂದ 2001ರ ತನಕ ಈ ಪ್ರಶಸ್ತಿಯನ್ನು ಬೂಕರ್ ಪ್ರಶಸ್ತಿ ಎಂದೇ ಕರೆಯಲಾಗುತ್ತಿತ್ತು. 2001ರಿಂದ ಇದನ್ನು ಮ್ಯಾನ್ ಬೂಕರ್ ಎಂದು ಕರೆಯಲಾಯಿತು. ಮ್ಯಾನ್ ಗ್ರೂಪ್ ಈ ಪ್ರಶಸ್ತಿಯ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದರಿಂದ ಹಾಗೆ ಕರೆಯಲಾಗುತ್ತಿತ್ತು. ನಂತರದಲ್ಲಿ 2019ರಿಂದ ಕ್ರ್ಯಾಂಕ್ ಸ್ಟಾರ್ಸ್ ಫೌಂಡೇಶನ್ ಇದನ್ನು ಪ್ರಾಯೋಜಿಸುತ್ತಿರುವುದರಿಂದ ಮತ್ತದೇ ಬೂಕರ್ ಪ್ರಶಸ್ತಿ ಎಂದೇ ಕರೆಯಲಾಗುತ್ತಿದೆ. ಅದೇನೇ ಇರಲಿ, ಕನ್ನಡದ ಕೃತಿಗೆ ಅಂತಾರಾಷ್ಟ್ರೀಯ ಮಟ್ಟದ ಮನ್ನಣೆ ದೊರೆತು ಪ್ರಶಸ್ತಿ ಒಲಿ ಬಂದಿರುವುದು ಇದೊಂದು ಕನ್ನಡಿಗರ ಪಾಲಿನ ಹೆಮ್ಮೆಯೇ ಸರಿ. ವೀಕ್ಷಕರೇ, ನೀವಿನ್ನೂ ನಮ್ಮ ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಕೂಡಲೇ ಸಬ್ಸ್ಕ್ರೈಬರ್ ಆಗುವ ಮೂಲಕ ನಮ್ಮ ಎಲ್ಲ ಸುದ್ದಿಗಳ ನಿರಂತರ ನೋಟಿಫಿಕೇಷನ್ ಪಡೆಯಿರಿ.